ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೆಸಲು ಮುಂದಾಗಿದೆ. ಆದರೆ ಈ ಸಮೀಕ್ಷೆ ವೇಳೆ ಆಗುವ ಜಾತಿ ಗಣತಿಗೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿಯೇ ಜಟಾಪಟಿ ಜೋರಾಗಿದೆ. ಸಮೀಕ್ಷೆ ಪರವಾಗಿ ಕೆಲವರು ನಿಂತಿದ್ರೆ ಇನ್ನೂ ಕೆಲವರು ಹೆಚ್ಚುವರಿ ಜಾತಿಗಳ ಸೇರ್ಪಡೆ ಮಾಡಿರೋದು ಸಚಿವರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಜಾತಿ ಮರು ಸಮೀಕ್ಷೆ ಎಬ್ಬಿಸಿದ ಹಲ್ಚಲ್. ಮರು ಸಮೀಕ್ಷೆ ಬೆನ್ನಲ್ಲೇ ಸಂಘರ್ಷಕ್ಕಿಳಿದ ಸಮುದಾಯಗಳು. ಜಾತಿಗಳ ಜೊತೆ ಕ್ರಿಶ್ಚಿಯನ್ ಹೆಸರು ರೊಚ್ಚಿಗೆದ್ದ ಲಿಂಗಾಯತರು. ಒಕ್ಕಲಿಗ ಒಬಿಸಿ ಪ್ಲಾನ್, ಕುರುಬರ ಗೇಮ್, ವಾಲ್ಮೀಕಿ ವಾರ್. ಸಾಲು ಸಾಲು ಸಭೆ ನಡೆಸಿ ಗೊಂದಲಕ್ಕೆ ತೆರೆ ಎಳೆದ ಸಿಎಂ ಸಿದ್ದರಾಮಯ್ಯ. ಎಸ್, ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ಗೊಂದಲದ ಬಗ್ಗೆ ಚರ್ಚೆಯಾಗಿದೆ. ಒಂದು ವೇಳೆ ಗೊಂದಲದ ನಡುವೆ ಜಾತಿ ಗಣತಿ ಮುಂದುವರೆಸಿದ್ರೆ ತೊಂದರೆ ಬರಬಹುದು ಎಂದು ನಿನ್ನೆಯ ಸಂಪುಟ ಸಭೆಯಲ್ಲಿ ಕೆಲವು ಮಂದಿ ಸಚಿವರು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಹಾಗೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ದಲಿತ ಎಂಬಿತ್ಯಾದಿಯಾಗಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಜೋಡಿಸಿ ಜಾತಿ ಸಮೀಕ್ಷೆಯಲ್ಲಿ ಸೇರಿಸಲಾಗಿತ್ತು. ಈ ಪಟ್ಟಿಗೆ ಲಿಂಗಾಯತ ಸಚಿವರಾದ ಎಂಬಿ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ವಿಪರೀತ ವಿರೋಧ ವ್ಯಕ್ತಪಡಿಸಿದ್ರು. ಹೀಗಾಗಿ ಸಂಪುಟ ಸಭೆ ಬಳಿಕ ಹಿಂದುಳಿದ ಆಯೋಗ ಹಾಗೂ ಹಲವು ಸಚಿವರುಗಳ ಸಭೆ ನಡೆಸಿದ್ದಾರೆ. ಅಲ್ಲೂ ಕೂಡ ಇಷ್ಟೆಲ್ಲ ವಿವಾದಗಳ ಮಧ್ಯೆ ಜಾತಿ ಗಣತಿ ಮಾಡಬೇಕಾ, ಸದ್ಯಕ್ಕೆ ಬೇಡ, ಮುಂದೂಡಿ ಎಂದು ಕೆಲವು ಮಂದಿ ಸಚಿವರು ಸಿಎಂಗೆ ಆಗ್ರಹಿಸಿದ್ರು. ಆದರೆ ಈ ಸಮೀಕ್ಷೆಯನ್ನ ಬಡವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸಮೀಕ್ಷೆಯ ವೇಳೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಆಗುತ್ತೆ. ಜಾತಿ ಗಣತಿ ಸಮೀಕ್ಷೆ ಇದು ಅಲ್ಲ, ನಾವು ಮಾಡ್ತಿರೋದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಆಗುತ್ತಿದೆ ಎಂದು ಸಮರ್ಥನೆ ಮಾಡಿಕೊಂಡ್ರು. ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಅಂತ ತಿಳ್ಕೊಳ್ಳಿ, ಅಥವಾ ಮುಸ್ಲಿಮ್ ಇಸ್ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಆರ್ ಹಿಂದೂ ಕನ್ವರ್ಟೆಡ್ ಇಂಟು ಮುಸ್ಲಿಮ್ ಆರ್ ಕ್ರಿಶ್ಚಿಯನ್. ನಾನು ಹೇಳಿದ್ನ ಬರ್ಕೋಬೇಕು ತಾನೆ, ಅದ್ರ ಬಿಟ್ಟರೆ ಇನ್ನೇನು ಮಾಡಿಲ್ಲ. ಹೂ ಇಸ್ ದೇಟ್ ಟು ಕನ್ವರ್ಟ್, ಅದನ್ನು ಎಲ್ಲಿ ಸೇರಿಸ್ಬೇಕಂತದ್ದು ಆಮೇಲೆ ಕುತ್ಕೊಂಡು ಕಮಿಟಿ ಡಿಸೈಡ್ ಮಾಡುತ್ತೆ. ಅಲ್ಲ, ಅದು ಅವರೇ ಡಿಸೈಡ್ ಮಾಡಬೇಕು. ನಾವು ಈಗ ಇಟ್ಸ್ ಟು ಅರ್ಲಿ ಟು ಟೆಲ್. ನಾವು ಬಿಡಬೇಕೋ ಬಿಡಬಾರ್ದು ಅಂತಕ್ಕಂಥ ವಿ ಆರ್ ಟು ಅರ್ಲಿ. ಇದನ್ನೆಲ್ಲ ಟ್ಯಾಬ್ಲೇರ್ ಮಾಡ್ಕೊಂಬಿಟ್ಟು ಐ ಫೀಲ್ ದೇ ಮೇಕ್ ಅ ಸರ್ವೆನಲ್ಲಿ ಏನು ಬರುತ್ತೆ ಮತ್ತೆ ತಿರ್ಗಾ ತರಬೇಕು ತಾನೆ, ಕಂಪೈಲ್ ಮಾಡಿಬಿಟ್ಟು ಮಾಡ್ತೀವಿ. ಸೊ ಅಲ್ಲಿವರೆಗೆ ಇದ್ರ ಬಗ್ಗೆ ಮಿಸ್ಕಮ್ಯುನಿಕೇಶನ್ ಆಗ್ತಕ್ಕಂಥದ್ದು, ಮಿಸ್ಇಂಟರ್ಪ್ರಿಟೇಷನ್ ಆಗ್ತಕ್ಕಂಥದ್ದು ಆಗಬಾರ್ದು ಅಂತ ಮೈ ಓನ್ಲಿ ರಿಕ್ವೆಸ್ಟ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಲು ಕೇವಲ 2 ದಿನಗಳಷ್ಟೇ ಬಾಕಿ ಇದೆ. ರಾಜ್ಯದ ಜಾತಿ ಪಟ್ಟಿಯಲ್ಲಿ ಇಲ್ಲದ ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಎಂದೆಲ್ಲ 331 ಹೊಸ ಜಾತಿಗಳನ್ನ ಸೇರ್ಪಡೆ ಮಾಡಿದೆ. ಜೊತೆಗೆ ಲಿಂಗಾಯತರಲ್ಲಿ ಯಾವ ಧರ್ಮ ನಮೂದಿಸಬೇಕು ಎಂಬ ಗೊಂದಲ ಉಂಟಾಗಿದ್ದು ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡುತ್ತಿದೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಗೊಂದಲ ಬಗೆಹರಿಸುವವರೆಗೂ ಸಮೀಕ್ಷೆಗೆ ಮುಂದಾಗಬಾರದು ಎಂದು ಕೆಲವು ಸಚಿವರು ಸಿಎಂಗೆ ಹೇಳಿದ್ದಾರೆ. ಇದಕ್ಕೆ ಸಿಎಂ ಈ ಎಲ್ಲ ಗೊಂದಲ ಬಗೆಹರಿಸಲು ಹಿಂದುಳಿದ ಆಯೋಗಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಹಿಂದೂಗಳ ಜೊತೆ ಕ್ರಿಶ್ಚಿಯನ್ ಜಾತಿ, ಲಿಂಗಾಯತ ಧರ್ಮದ ಗೊಂದಲ ಎಲ್ಲವನ್ನೂ ಸರಿಪಡಿಸುವಂತೆಯೂ ಸೂಚಿಸಿದ್ದಾರೆ. ಹಾಗೆ ಸೆಪ್ಟೆಂಬರ್ 22ರಿಂದ ಸಮೀಕ್ಷೆ ಆರಂಭ ಆಗಲಿದೆ ಎಂದು ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಈಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆಯಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ಲಿ ಕಾನ್ಸ್ಟಿಟ್ಯೂಟೆಡ್ ಬಾಡಿ, ಸ್ಟ್ಯಾಚ್ಯೂಟರಿ ಬಾಡಿ. ಅವ್ರಿಗೇನು ನಿರ್ದೇಶನ ಕೊಡಕ್ಕೆ ಬರಲ್ಲ, ಮತ್ತೆ ಮುಂದೂಡಕ್ಕೆ ಹೋಗಲ್ಲ. ಅವ್ರ ಅಭಿಪ್ರಾಯ ಎಲ್ಲ ಹೇಳಿದ್ದಾರೆ, ಅದೆಲ್ಲ ಕೇಳಿದ್ದಾರೆ. ಅವರು ತೀರ್ಮಾನ ಅವರೇ ಮಾಡ್ತಾರೆ. ಒಟ್ನಲ್ಲಿ ಸಿಎಂಗೆ ಜಾತಿ ಗಣತಿ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಹೈಕಮಾಂಡ್ ಜಾತಿ ಗಣತಿ ಪರ ಇದೆ, ಆದರೆ ಸಚಿವ ಸಂಪುಟದ ಹಲವರು ಇದಕ್ಕೆ ವಿರೋಧ ತೋರಿದ್ದು ಇಕ್ಕಟ್ಟಿಗೆ ಸಿಲುಕಿಸಿದೆ. ಸೆಪ್ಟೆಂಬರ್ 22ರಿಂದ ಆರಂಭವಾಗಲಿರೋ ಸರ್ವೆ ಮುಂದೆ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.